ಸುಪ್ರೀಂ ಕೋರ್ಟ್ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ಟಿಪ್ಪಣಿಯನ್ನು ಮಾಡಿದೆ. ಅತ್ಯಂತ ಮಹತ್ವದ ಟಿಪ್ಪಣಿ. ಇಡಿ ತನ್ನ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ. ಇಡಿಯಿಂದ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ಇಡಿ ವಿರುದ್ಧ, ಜಾರಿ ನಿರ್ದೇಶನಾಲಯದ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ AG ಮಾಸಿ ಅವರ ಪೀಠದಿಂದ ಕಟು ಟಿಪ್ಪಣಿ ವ್ಯಕ್ತ ಆಗಿದೆ. ತಮಿಳುನಾಡು ರಾಜ್ಯ ಮಾರುಕಟ್ಟೆ ನಿಗಮದಿಂದ ಮದ್ಯ ಮಾರಾಟ, ಈ ಮದ್ಯ ಮಾರಾಟದಲ್ಲಿ ಅವ್ಯವಹಾರ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ಜಾರಿ ನಿರ್ದೇಶನಾಲಯ ಇಡಿ ಕೇಂದ್ರದ ತನಿಖಾ ಸಂಸ್ಥೆ ತಮಿಳುನಾಡಿನಲ್ಲಿ ದಾಳಿಯನ್ನು ಕೈಗೊಂಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಒಂದು ರಾಜ್ಯದ ಕಾರ್ಪೊರೇಷನ್, ಒಂದು ನಿಗಮದ ಮೇಲೆ ಹೇಗೆ ದಾಳಿಯನ್ನ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೇಳಿದೆ. ನಿಗಮದ ವಿರುದ್ಧವೇ ಹೇಗೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡ್ತೀರಿ? ನೀವು ನಿಮ್ಮ ಮಿತಿಗಳನ್ನ ಮೀರಿ ಕೆಲಸ ಮಾಡ್ತಾ ಇದ್ದೀರಿ. ಇಡೀ ಒಕ್ಕೂಟ ವ್ಯವಸ್ಥೆಗೆ ಇಡಿ ಧಕ್ಕೆಯನ್ನ ತರ್ತಾ ಇದೆ ಎನ್ನುವಂತ ಅಂಶವನ್ನ ಸುಪ್ರೀಂ ಕೋರ್ಟ್ ಇವತ್ತು ವ್ಯಕ್ತಪಡಿಸಿದೆ. ವೆರಿ 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 ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಕಾರಣ ಇಡಿ ಜಾರಿ ನಿರ್ದೇಶನಾಲಯ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆ, ಕೇಂದ್ರ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಇಡಿಯ ಕಥೆ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸೈಟ್ ಪರ್ಚೇಸ್ ಮಾಡಿದ್ರು ಬಂದು ಇಡಿಯವರು ತನಿಖೆ ಮಾಡುವಷ್ಟರ ಮಟ್ಟಿಗೆ ಇಡಿ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡಿ ಬಿಜೆಪಿಯ ವಿರುದ್ಧ ಇರತಕ್ಕಂತಹ ಪಕ್ಷಗಳು ಮತ್ತು ಅವುಗಳ ಆಡಳಿತ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಬಲವಾಗಿ ಬಳಸಿಕೊಳ್ತಾ ಇರುವಂತಹ ಸಂಸ್ಥೆ ಇದು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ, ತಮಿಳುನಾಡು ರಾಜ್ಯ ಮಾರುಕಟ್ಟೆ ಸಂಸ್ಥೆ ನಿಗಮ, ಇದರಲ್ಲಿ ಒಂದು ಅವ್ಯವಹಾರ ಆಗಿದೆ ಎನ್ನುವಂಥ ಆರೋಪ ಕೇಳಿಬಂತು. 1,000 ಕೋಟಿ ರೂಪಾಯಿ ಮೊತ್ತದ ಅವ್ಯವಹಾರ ಆರೋಪ. ಆ ಆರೋಪಕ್ಕೆ ಡಿಸ್ಟಿಲರಿಗೆ ಸಂಬಂಧಪಟ್ಟ ಹಾಗೆ ಅವ್ಯವಹಾರ ನಡೆದಿದೆ. ನಗದು ರೂಪದಲ್ಲಿ ಮಾಡಲಾದಂತಹ ಹಣ ಏನು ಬಂದಿತ್ತು ನಗದು ರೂಪದಲ್ಲಿ, ಅದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ತಮಿಳುನಾಡಿನ ಈ ನಿಗಮದ ಮೇಲೆ ಕೇಳಿ ಬಂದಂಥ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 2014ರಿಂದ 2021ರವರೆಗೆ ತಮಿಳುನಾಡು ಸರ್ಕಾರವೇ 4 FIR ಅನ್ನು ದಾಖಲು ಮಾಡಿ ತನಿಖೆಯನ್ನು ನಡೆಸಿತು. 2014ರಿಂದ 2021ರವರೆಗೆ. 2025ರಲ್ಲಿ ಈಗ ಜಾರಿ ನಿರ್ದೇಶನಾಲಯದವರಿಗೆ ಜ್ಞಾನೋದಯ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಸೊ ಜಾರಿ ನಿರ್ದೇಶನಾಲಯ ಈ ಮಾರುಕಟ್ಟೆ ನಿಗಮದ ಮೇಲೆಯೇ ದಾಳಿ ಮಾಡ್ತು. ಒಂದು ರಾಜ್ಯ ಸರ್ಕಾರದ ನಿಗಮದ ಮೇಲೆಯೇ ದಾಳಿ ಮಾಡ್ತು. ಅಲ್ಲಿನ ಅಧಿಕಾರಿಗಳ ಫೋನನ್ನು ವಶಪಡಿಸಿಕೊಳ್ಳಲಾಯಿತು, ಕಚೇರಿಗಳಿಗೆ ಬೀಗ ಹಾಕಲಾಯಿತು, ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ತು ಇಡಿ. ಆರಂಭದಲ್ಲಿ ಇಡಿ ದಾಳಿಯ ವಿರುದ್ಧ ತಮಿಳುನಾಡು ಸರ್ಕಾರ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತು. ಆರಂಭದಲ್ಲಿ ಮದ್ರಾಸ್ ಹೈಕೋರ್ಟ್ ಇಡಿಯ ಕಾರ್ಯಾಚರಣೆಯ ಬಗ್ಗೆ ಟಿಪ್ಪಣಿ ಮಾಡಿತ್ತಾದರೂ ಕೂಡ ನಂತರ ಮದ್ರಾಸ್ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತಮಿಳುನಾಡಿನಲ್ಲಿ ಈ ಮಾರುಕಟ್ಟೆ ನಿಗಮ ಏನಿದೆ ಇದರ ಮೇಲೆ ಇಡಿ ತನಿಖೆಯನ್ನು ಕೈಗೊಳ್ಳಬಹುದು ಅಂತೇಳಿ ಅಭಿಪ್ರಾಯವನ್ನು ಪಟ್ಟು ಅವರಿಗೆ ಅನುಮತಿಯನ್ನು ಕೊಡ್ತು. ಮದ್ರಾಸ್ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಟು ಟಿಪ್ಪಣಿಯನ್ನು ಮಾಡಿದೆ. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ ಇವತ್ತು ಕೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ನಿಗಮದಲ್ಲಿ ಅಕ್ರಮಗಳಾಗಿದೆ ಅಂತ ಹೇಳಿದ್ರೆ ಆ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನೀವು FIR ಅನ್ನು ದಾಖಲು ಮಾಡಿ ಕ್ರಮಗಳನ್ನು ಕೈಗೊಳ್ಳಿ, ತನಿಖೆ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಕಂಪ್ಲೀಟ್ಲಿ ಇಡೀ ನಿಗಮದ ಮೇಲೆಯೇ ನೀವು ಯಾಕೆ ದಾಳಿ ಮಾಡ್ತಾ ಇದ್ದೀರಿ? ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಹೇಗೆ ಕ್ರಿಮಿನಲ್ ಅಫೆನ್ಸ್ ಅನ್ನ ನೀವಲ್ಲಿ ಇಂಪೋಸ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿದೆ. ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಚುನಾವಣೆ ಹತ್ತಿರ ಆಗ್ತಾ ಇದೆ ತಮಿಳುನಾಡಿನಲ್ಲಿ.
ಸೊ ತಮಿಳಿನ ಎಲ್ಲೆಲ್ಲ ಚುನಾವಣೆ ಹತ್ತಿರ ಆಗುತ್ತೋ ಅಲ್ಲೆಲ್ಲ ಇಡಿ ಅವರು ಆಕ್ಟಿವ್ ಆಗಿಬಿಡ್ತಾರೆ. ಸಾಧನೆ ಇಡಿದು ಝೀರೋ. ನೀವು ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಅಬ್ಸರ್ವೇಷನ್ಗಳನ್ನು ತೆಗೆದು ನೋಡಿದ್ರೆ, ಜೊತೆಗೆ ಕೇಂದ್ರ ಸರ್ಕಾರವೇ ಸಂಸತ್ತಿಗೆ ಕೊಟ್ಟಂಥ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ, ಈ ಜಾರಿ ನಿರ್ದೇಶನಾಲಯದ ಸಾಧನೆ ಈಸ್ ಝೀರೋ. ಕನ್ವಿಕ್ಷನ್ ರೇಟ್ ಈಸ್ ವೆರಿ ಲೋ, ದಿ ಲೋವೆಸ್ಟ್ ಇದೆ ಕನ್ವಿಕ್ಷನ್ ರೇಟ್. ಇನ್ವೆಸ್ಟಿಗೇಷನ್, ದಾಳಿ ಮಾಡೋದು ಯಾವುದೋ ಹಳೆಯ ಕೇಸು, 20 ವರ್ಷಗಳ ಪ್ರಕರಣ, ಅದ್ರ ಮೇಲೂ ದಾಳಿ ಮಾಡ್ತಾರೆ. ಸಂಬಂಧನೇ ಇರಲ್ಲ ಇಡಿ ಅವರಿಗೆ. ಕಾರಣ, ಇಡಿ ಯಾವುದರ ಮೇಲೆ ದಾಳಿ ಮಾಡ್ಬೋದು ಅಂತೇಳಿ PMLA ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಶೆಡ್ಯೂಲ್ಡ್ ಅಫೆನ್ಸ್ಗಳು ಅಂತೇಳಿ, ಅಂದರೆ PMLA ಆ್ಯಕ್ಟ್ನಲ್ಲಿ ಇಂತೆಂಥ ಅಪರಾಧಗಳ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ಮಾಡಬಹುದು ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಜೊತೆಗೆ ಒಂದು ಲಿಮಿಟೇಷನ್ ಇದೆ. ಸುಪ್ರೀಂ ಕೋರ್ಟ್ ಕೇಳ್ತಾ ಇರುವಂಥದ್ದು ನೋಡಿ, ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇವತ್ತು ಕೇಳಿರುವಂಥದ್ದು, ನಿಮ್ಮ ಮಿತಿಗಳನ್ನು ಮೀರಿ ನೀವು ದಾಳಿಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ. ಒಂದು ರಾಜ್ಯ ಸರ್ಕಾರದ ನಿಗಮದ ಮೇಲೆಯೇ ನೀವು ದಾಳಿ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ದಾಳಿಯಿಂದಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಎನ್ನುವಂಥ ಅಂಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ದೊಡ್ಡ ಮುಜುಗರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ವಿಶೇಷವಾಗಿ ಜಾರಿ ನಿರ್ದೇಶನಾಲಯಕ್ಕೆ. ಪೊಲಿಟಿಕಲ್ ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕಂತಲೇ ಬಳಕೆ ಆಗ್ತಿರುವಂತಹ ತನಿಖಾ ಸಂಸ್ಥೆ ಇಡಿ. ಸೊ ಆ ಸಂಸ್ಥೆ ಇವತ್ತು ಸುಪ್ರೀಂ ಕೋರ್ಟ್ನ ಕೈಯಲ್ಲಿ ಬಡಿಸ್ಕೊಂಡು ಬಂದಿದೆ. ದೇಶದ ಅತ್ಯುನ್ನತ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅವಸ್ಥೆ ಇದು. ಸುಪ್ರೀಂ ಕೋರ್ಟ್ ಕೈಯಲ್ಲಿ ಬಡಿಸ್ಕೊಂಡು ಬಂದಿದೆ. ಸೊ ಸ್ವಲ್ಪ ಇಡಿ ಅವರು ಸ್ವಲ್ಪ ತಮ್ಮ ಲಿಮಿಟೇಷನ್ಗಳನ್ನು, ಮಿತಿಗಳನ್ನು ನೋಡಿಕೊಂಡು ರೇಡ್ ಮಾಡೋದು ಒಳ್ಳೆಯದು. ಆಮೇಲೆ ಇಡಿಯ ಮೇಲೆ ಈ ರೀತಿಯಾದಂಥ ಅಬ್ಸರ್ವೇಷನನ್ನು ಸುಪ್ರೀಂ ಕೋರ್ಟ್ ಇವತ್ತು ಪರ್ಟಿಕ್ಯುಲರ್ಲಿ ಇವರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಡಿಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ. ಈ ಹಿಂದಿನ ಕೆಲವು ಪ್ರಕರಣಗಳನ್ನು ನಾವು ತೆಗೆದು ನೋಡಿದ್ರೆ, ಇಡಿ ದಾಖಲಿಸಿಕೊಂಡಿರುವಂಥ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಇಡಿಯ ಬಗ್ಗೆ ತೀರಾ ಅಸಮಾಧಾನ ಭರಿತವಾದಂತಹ ಟಿಪ್ಪಣಿಗಳನ್ನೇ ಮಾಡಿದೆ. ಕಾರ್ಯವೈಖರಿಯ ಬಗ್ಗೆ ಇಡಿ ಲಾಂಗ್ ಟರ್ಮ್ ಯಾರನ್ನಾದರೂ ಅರೆಸ್ಟ್ ಮಾಡಿ ಅವರನ್ನು ದೀರ್ಘಾವಧಿ ಜೈಲಲ್ಲಿ ಇಡುವಂಥದ್ದು, ಇಲ್ಲಿ ಒಂದು ಕಡೆ CBIನವರು ಕೇಸ್ ದಾಖಲು ಮಾಡಿ ಅಲ್ಲಿ ಜಾಮೀನು ಸಿಗುತ್ತೆ ಅಂದ ತಕ್ಷಣ ಮತ್ತೆ ಇಡಿ ಅವರು ಹೋಗಿ ಅದೇ ಆರೋಪಿಯನ್ನು ಅರೆಸ್ಟ್ ಮಾಡೋದು, ಒಂದು ಇನ್ವೆಸ್ಟಿಗೇಷನ್ನಲ್ಲಿ 2 FIR ದಾಖಲು ಮಾಡ್ಕೊಳ್ಳೋದು, ಇದೇ ಕತೆಗಳನ್ನು ಇಡಿ ಮಾಡ್ತಾ ಇರುವಂಥದ್ದು. ಸೊ ಇಟ್ಸ್ ಬಿಕಮ್ ಎ ಪೊಲಿಟಿಕಲ್ ಪಾನ್, ರಾಜಕೀಯ ದಾಳ ಇಡಿ ಆಗ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಇವತ್ತು ಟಿಪ್ಪಣಿಯನ್ನು ಮಾಡಿದೆ, ವೆರಿ ಇಂಪಾರ್ಟೆಂಟ್ ಟಿಪ್ಪಣಿ. ಸ್ವಲ್ಪ ಸಮಾಧಾನದಲ್ಲಿದ್ದರೆ ಒಳ್ಳೆಯದು. ಇಡಿ ಅವರು ಡೇಂಜರಸ್ ಟ್ರೆಂಡ್ ಇದೆ ಆ್ಯಕ್ಚುಲಿ. ಇಡಿಯ ಈ ಕ್ರಮಗಳೆಲ್ಲವೂ ಇದೆಯಲ್ಲ, ಎಲ್ಲವೂ ಕೂಡ ಡೇಂಜರಸ್ ಟ್ರೆಂಡ್. ಎಲ್ಲಿ ಬೇಕಾದರೂ ಹೋಗ್ತಾರೆ ಇವರು, ನಾಳೆ ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರೋ ಲೆವೆಲಿಗಿದ್ದಾರೆ. ಮತ್ತು IT ಮತ್ತು ಇಡಿ ದಾಳಿ, ಇದಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, IT ದಾಳಿಯಲ್ಲಿ IT ಅಧಿಕಾರಿಗಳಿಗೆ ಅರೆಸ್ಟಿಂಗ್ ಪವರ್ ಇಲ್ಲ, ಅಂದರೆ ಬಂಧನದ ಅಧಿಕಾರ ಇಲ್ಲ. ಬಟ್ ಇಡಿ ಅವರು ಯಾರನ್ನು ಯಾವಾಗ ಬೇಕಾದರೂ ಬಂಧಿಸ್ಬೋದು. ಅದು ಸಾಕ್ಷಿ ಇಲ್ಲದ ಪ್ರಕರಣಗಳಲ್ಲೂ ಕೂಡ ಬಂಧನ ಮಾಡ್ಬೋದು. ಬಂಧನ ಮಾಡ್ತಾರೆ, ಆಮೇಲೆ ಪ್ರೆಸ್ ರಿಲೀಸ್ ಮಾಡ್ತಾರೆ, ನಮ್ಮ ಹತ್ರ ಇಷ್ಟು ಅಂಕಿಅಂಶಗಳಿದೆ, ಇಷ್ಟು ದಾಖಲೆಗಳಿದೆ ಅಂಥೇಳಿ. ಅವು ಯಾವುದು ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಪ್ರೂವ್ನೇ ಆಗಲ್ಲ. ಆ ಲೆವೆಲ್ಗಿದೆ ಇಡಿ ಇನ್ವೆಸ್ಟಿಗೇಷನ್ನು. ನಾಟ್ ಎ ಟ್ರಸ್ಟ್ ವರ್ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಲ್ಲ ಇದು ಇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.